ಸರ್ ಏನಿಲ್ಲ ಇವ್ರದ್ದು ಸ್ಟುಡಿಯೋ ಐತೆ ಅಲ್ಲಿ. ಇಲ್ಲಿ ನಮ್ಮ ಚಿಕ್ಕಪ್ಪನ ಮಗಂದು ಹಾರ್ಡ್ವೇರ್ ಅಂಗಡಿ ಐತೆ. ಬೆಂಕಿ ಹಚ್ಚೋರಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಕಾರ್ ತಗೊಂಡು ಬರ್ತಾ ಇದ್ದೋ. ಬಂದು ನೈರ ಪೆಟ್ರೋಲ್ ಬಂಕ್ ಹತ್ರಕ್ಕೆ ಹೋದೋ. ಬಂದ ತಕ್ಷಣ ಆ ಕಡೆ ಬೆಂಕಿ ಹಚ್ಚಿದ್ರು. ಬೆಂಕಿ ಹಚ್ಚಲ್ಲ, ಕಾರ್ ಸೈಡ್ಗೆ ಹಾಕೋಣ ಅಂತ ಬಂದ ತಕ್ಷಣ ರಾಡು ಲಾಂಗಲ್ಲಿ 7-8 ಜನ ನಿಂತ್ಕೊಂಡು, ಒಂದು 10-15 ಜನ ನಿಂತ್ಕೊಂಡು, ಈ ಕಡೆ ಇಲ್ಲಿ ಲಾಂಗ್ ಅಲ್ಲಿ ಬೀಳ್ತು, ಈ ಕಡೆ ರಾಡು ಈ ಕಡೆಯಿಂದ ಬೀಳ್ತು. ರಾಡ್ ಬಂದು ನನ್ನ ಕೈ ಹೊಡಿತು. ಇದೇ ರಾಡು ಒಳಗಡೆ ಐತೆ. ಬಂದು ಒಂದ್ 7-8 ಜನ 10-15 ಜನ ಇದ್ರು. ಲಾಂಗು ಮತ್ತೆ ರಾಡಲ್ಲಿ ಹೊಡೆದವ್ರೆ. ಅವರೇ ಬೀಸಿರೋದು ಲಾಂಗ್. ಇದೇ ರಾಡು ನೋಡಿ, ಇದೇ ರಾಡು ಕೈಗೂ ಓಪನ್ ಆಗೈತೆ. ಡ್ರೈವಿಂಗ್ ಓಡಿಸ್ತಿದ್ದ ನೀವನೇನೆ. ಒಂಚೂರು 5 ನಿಮಿಷ ಎಮರ್ ಕತ್ತಿ ಏನಾರ ಈಚೆ ಇದ್ರೆ ನಂಗೆ ರಾಡ್ ಹೊಡಿಬೇಕಾಯ್ತು. ಗ್ಲಾಸ್ ಓಪನ್ ಆಗಿತ್ತು. ಎಮರ್ ಇದ್ರೆ ಕತ್ ಕೊಡಿಬೇಕಾಯ್ತು ಲಾಂಗು. ಗಾಡಿ ಆರ್ಸಿ ಓನರ್ ಬಂದು ನಾನೇನೆ ಓನರು, ಇವನ್ ಡ್ರೈವಿಂಗ್ ಮಾಡ್ತಿದ್ದ. ಸರ್ ಗುಂಪಲ್ಲಿ ಒಂದು 15-20 ಜನ ಇದ್ರು. 20 ಜನ ಅಲ್ಲಿ ನಮ್ಮ ಇವ್ರದ್ದು ಸ್ಟುಡಿಯೋ ಐತೆ. ಮತ್ತೆ ನನ್ನ ತಮ್ಮಂದು ಹಿಂಗ ಆಯ್ತಲ್ಲ, ಬೆಂಕಿ ಹಚ್ಚೋರಿ ಅಂದ್ರು. ಬೆಂಕಿ ಹಚ್ಚಿಬಿಟ್ಟಿದ್ರು ಆಲ್ರೆಡಿ. ಅಲ್ಲಿ ಇದ್ರ ಹತ್ರ ಒಂದು ಟಿವಿಎಸ್ ಶೋರೂಮ್ ಐತೆ. ಅಲ್ಲಿ ಯೂಟರ್ನ್ ತಗೊಂಡು ಬಂದಿ ನೈರ ಪೆಟ್ರೋಲ್ ಬಂಕ್ ಹತ್ರ ಸೈಡ್ಗೆ ಹಾಕೋಣಂತ. ಸೈಡ್ಗೆ ಹಾಕೋಷ್ಟೊಳಗೆ ಹೊಡೆದ್ರು. ಅಲ್ಲಿ ನಿಲ್ಸ್ತಿಲ್ಲ, ವಾಪಸ್ ಇಲ್ಲಿ ಬಂದು ಸ್ಟಾಪ್ ಮಾಡಿದೀವಿ. ಯಾವ ಪೊಲೀಸ್ನವರು ಬಂದು ಇಲ್ಲಿ ಬಂದು ನಮ್ಗೇನು ಇದ್ ಮಾಡ್ತಾ ಇಲ್ಲ. ಎಲ್ಲ ಆ ಕಡೆಗೆ ಏನು ಇದ್ ಮಾಡ್ತಾ ಇಲ್ಲ. ನಮ್ದು ಹಾರ್ಡ್ವೇರ್ ಅಂಗಡಿ ಪೈಪ್ ಗಿಪ್ಪೆಲ್ಲ ಬೆಂಕಿ ಹಚ್ಚೋರಂತೆ ಆಲ್ರೆಡಿ. ಹಾರ್ಡ್ವೇರ್ ಅಂಗಡಿ ಪೈಪ್ ಗಿಕ್ಕೆಲ್ಲ ಬೆಂಕಿ ಹಚ್ಚಿಬಿಟ್ಟಿದಾರಂತೆ. ನಮ್ನ ನೋಡಕ್ಕೆ ಬಿಟ್ಟಿಲ್ಲ ಅಲ್ಲಿಗೆ ಆಲ್ರೆಡಿ. ಬಿಟ್ಟಿಲ್ಲ. ಹೋಗೋ ಟೈಮ್ಗೆ ಆಗಿರೋದು. ಯಾವ ಪೊಲೀಸ್ ಬಂದು ಇಲ್ಲಿ ಏನು ಕೇಳಿಲ್ಲ. ಈ ಕೇಳಿಕ್ಕೆ ಏನಂದ್ರೆ ಗಾಡಿ ಎತ್ಕೊಂಡು ಹೊಂಟೋಗಿ ಕಲ್ಲು ಬೀಸ್ತವ್ರೆ. ನಾನು ಹೇಳ್ತೀನಿ ಸರ್, ಸ್ಟಾರ್ಟಿಂಗು ಗಣೇಶ ವಿಸರ್ಜನಾ ಮೆರವಣಿಗೆ ನಡೀತಾ ಇತ್ತು. ಯಾವಾಗ ನಮ್ಮ ಜನಾಂಗದವರು ಗಣೇಶ ಮೆರವಣಿಗೆ ಟೈಮ್ನಲ್ಲಿ ಗಣೇಶನ ಘೋಷಣೆಗಳನ್ನ ಕೂಕೊಂಡು ಅವ್ರ ಪಾಡ್ಗೆ ಅವ್ರು ಮೆರವಣಿಗೆ ಹೋಗ್ತಾ ಇದ್ರು. ಯಾವಾಗ ಈ ಮುಸ್ಲಿಂ ಸಮುದಾಯದ ಜನಗಳು ಅವ್ರಿಗೆ ಸಹಿಸ್ಕೊಳಕ್ಕಾಗದೆ ಏನ್ ಮಾಡಿದ್ರು, ಕಲ್ಲು ತೂರಾಟ ನಡೆಸಿದ್ರು. ನಮ್ಮವರು ರಕ್ಷಣೆ ಇಲ್ಲದೆ ಬೇಕು ಅಂತ ಏನ್ ಮಾಡಿದ್ರು, ಸ್ಟೇಷನ್ ಹತ್ರ ಹೋದ್ರು. ಸ್ಟೇಷನ್ ಹತ್ರ ಹೋದಾಗ ಸರಿ ಓಕೆ ಆಯ್ತು ಬನ್ನಿ ಅಂತ, ಗಣೇಶ ಇಲ್ಲೇ ಇತ್ತು, ಮಸೀದಿ ಹತ್ರನೇ ಇತ್ತು. ಸೊ ಕರ್ಕೊಂಡು ಹೋಗೋಣ ಅಂತ ಬಂದ್ರು. ಸೊ ಕರ್ಕೊಂಡು ಹೋಗಕ್ ಬಂದಾಗ ಮತ್ತೆ ತಿರ್ಗಾ ಅವ್ರ ಕಲ್ಲು ತೂರಾಟ ಜಾಸ್ತಿ ಆಯ್ತು. ಕೈಗೆ ಏನ್ ಸಿಗುತ್ತೆ ಎಲ್ಲ ತಗೊಂಡು ಎಸೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದ್ ಕಡೆ ಪೊಲೀಸ್ನವ್ರು ಕಮ್ಮಿ ಇದ್ದಿದ್ದ ಕಾರಣದಿಂದ ಏನಾಯ್ತು, ತಿರ್ಗಾ ಗಣೇಶನ ತಗೊಂಡು ನಾವು ನಮ್ಮ ಪೊಲೀಸ್ ಸ್ಟೇಷನ್ ಕಡೆಗೆ ಹೋದೋ. ಬಟ್ ಅಲ್ಲಿಗೆ ಹೋದಾದ್ಮೇಲೆ ನಮ್ಮವ್ರಿಗೂ ಎಲ್ಲ ಗೊತ್ತಾಯ್ತು, ಜನಸಂಖ್ಯೆ ಜಾಸ್ತಿ ಆದ್ರು. ಬಟ್ ಅವ್ರೇನ್ ಮಾಡಿದ್ರೆ, ಅವ್ರ ಜನಸಂಖ್ಯೆ ಎಲ್ಲಿ ಜಾಸ್ತಿ ಇದೆ ಆ ಕಡೆಯಿಂದ ಏನೇನ್ ಸಿಗುತ್ತೆ, ಕೈಗೆ ಬಾಟ್ಲು, ಥಮ್ಸಪ್ ಬಾಟ್ಲ್ ಆಗಿರ್ಬೋದು, ಅವ್ರ ಕಡೆ ಜಲ್ಲಿಕಲ್ಗಳಾಗಿರ್ಬೋದು, ಅವ್ರ ಕಡೆ ಸರ್ ದೊಡ್ಡ ಜಲ್ಲಿಕಲ್ಗಳು ತಂದ್ಕೊಟ್ಟು ಮಕ್ಳಿಗೆ ನಾವು ಹೊಡಿರಿ ಅಂತ ಕಲ್ಲು ಮಂಕ್ರಿಗೆ ತುಂಬಿಕೊಡ್ತಾ ಇದ್ದಾರೆ. ನಮ್ಮವರು ಗಣೇಶನ ಹತ್ರ ನಿಂತ್ಕೊಳ್ಳೋದೋ ಇಲ್ಲ ನಾವು ಮನೆ ಕಡೆಗೆ ಹೋಗೋದು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆ ಪೊಲೀಸ್ನವ್ರು ಬೇರೆ ಏನೋ ಕಮ್ಮಿ ಇದ್ರು. ಸೊ ಅವ್ರನ್ನ ನಿಯಂತ್ರಣ ಮಾಡಕ್ ಹೋಗಿ ಹೆಚ್ಚು ಕಮ್ಮಿ ಪೊಲೀಸ್ನವ್ರಿಗೂ 10-15 ಜನಕ್ಕೆ ಏಟಾಗಿದೆ ಸರ್. ಐಟಿನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಬಟ್ ಅದಾದ್ಮೇಲೆ ಯಾವಾಗ ಪೊಲೀಸ್ನವ್ರು ಲಾಠಿ ಚಾರ್ಜ್ ಮಾಡಿದ್ರು, ಬಟ್ ನಮ್ಮವ್ರ ಮೇಲೆ ಮಾತ್ರನೇ ಲಾಠಿ ಚಾರ್ಜ್ ಮಾಡಿದ್ರು. ಅವ್ರನ್ನ ಅವ್ರನ್ನ ಓಡಿಸೋದ್ರಲ್ಲಿ ವಿಫಲ ಆದ್ರು. ಅವ್ರು ಎಷ್ಟೇ ಜನ ಸರ್, ಪೊಲೀಸ್ನವ್ರು ಎಷ್ಟೇ ಮುಂದಕ್ಕೆ ಹೋಗ್ತಾ ಇದ್ರು, ಪೊಲೀಸ್ನವ್ರ ಮೇಲೆ ಥಮ್ಸಪ್ ಬಾಟ್ಲ್ಗಳಾಗಿರ್ಬೋದು, ರಾಡ್ಗಳಾಗಿರ್ಬೋದು, ಏನೇನ್ ಸಿಗುತ್ತೆ ಎಲ್ಲಾನು ತೆಗ್ದೆಸಿತಿದ್ದಾರೆ. ಇದರಲ್ಲಿ ನಮ್ಮವ್ರಿಗೂ ಸರ್ ಯುವಕರಿಗೆ ಒಂದು 15-20 ಜನಕ್ಕೆ ಏಟಾಗಿದೆ. ಮತ್ತೆ ಈ ಮೈಸೂರು ರೋಡ್ ನಲ್ಲಿ ಏನಾಗಿದೆ, ನಮ್ಮವ್ರದ್ದು ಜನಸಂಖ್ಯೆ ಕಮ್ಮಿ. ಸೊ ಈ ಜಾಗದಲ್ಲಿ ಏನಾಗಿದೆ, ನಮ್ಮವ್ರ ಯಾವ್ಯಾವ ಅಂಗಡಿಗಳಿದಾವೆ ಎಲ್ಲಾ ಅಂಗಡಿಗಳನ್ನು ತೆಗ್ದಿ ಸರ್ ಬೆಂಕಿ ಹಾಕಿದ್ದಾರೆ. ಸರ್ ಪ್ಲಾನ್ ಅಂದ್ರೆ ಇಲ್ಲಿರೋದು ಪ್ರೆಸೆಂಟ್ ಕಾಂಗ್ರೆಸ್ MLA ಸರ್. ಇವ್ರು ಕಾಂಗ್ರೆಸ್ MLA ಏನಂದ್ರೆ ಅವ್ರವ್ರ ಲೀಡರ್ಗಳಿಗೆ ಹೇಳ್ಕೊಂಡು ಅವ್ರವ್ರ ಏನಿದೆ ಕೌನ್ಸಿಲರ್ಗಳಿಗೆ ಅವ್ರ ಕಡೆಯವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಹೊರತು ನಮ್ಮವ್ರಿಗಿಲ್ಲ ರೀ ಪ್ರೊಟೆಕ್ಷನ್ ಕೊಡ್ರಿ, ಗಣೇಶನ್ ಮೆರವಣಿಗೆ ನಡೀತಾ ಇದೆ, ನೀವು ಅದನ್ನ ನಿರ್ವಿಘ್ನವಾಗಿ ನೆರವೇರಿಸ್ಕೊಡಿ ಅಂತ ಯಾರನ್ನು ಹೇಳ್ತಾ ಇಲ್ಲ. ಪೂರ್ತಿ ಸಪೋರ್ಟ್ ಅವ್ರಿಗೆ ಕೊಡ್ತಾ ಇದ್ದಾರೆ. ಮತ್ತೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಸರ್. ನಮ್ದು ಏನ್ ತಪ್ಪಿದೆ, ನಾವು ಗಣೇಶನ್ ವಿಸರ್ಜನೆ ಮಾಡೋದೇ ತಪ್ಪ, ಹಾಗಾದ್ರೆ ಗಣೇಶನ್ ಕೂರ್ಸೋದೇ ತಪ್ಪ? ಈ ಸರ್ಕಾರ ಬಂದ್ಮೇಲೆ ಪ್ರತಿ ಸಲನೂ ಈ ಸರ್ಕಾರ ಯಾವಾಗ ಬರುತ್ತೆ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಹಾಗೂ ದರ್ಪ ಇದನ್ನ ತೋರಿಸ್ತಾನೆ ಬಂದಿದ್ದಾರೆ. ಅವ್ರಿಗೇನು ಓಲೈಕೆ ಮಾಡಬೇಕು, ಅವ್ರನ್ನ ಮುಸ್ಲಿಂ ಜನಸಂಖ್ಯೆನ ಅವರು ಒಂದು ಸ್ಟ್ರೆಂತ್ ಆಗಿ ಇಟ್ಕೊಂಡಿದ್ದಾರೆ. ಸೊ ಅವ್ರಿಗೆ ಇದೇ ವೋಟ್ ಬ್ಯಾಂಕ್ ಆಗೋಗಿದೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಅವರು ಬಿಟ್ಕೊಡ್ತಾ ಇಲ್ಲ ಸರ್. ಇದು ನಮ್ಮ ಹಿಂದೂಗಳಿಗೆ ಇದು ಯಾವಾಗ ಅರ್ಥ ಆಗುತ್ತೆ ಅನ್ನೋದು ನಮ್ಗೆ ಇದುವರೆಗೂ ಇದೇ ದೊಡ್ಡ ಯಕ್ಷ ಪ್ರಶ್ನೆ ಆಗೋಗಿದೆ. ನಾವು ಪ್ರತಿ ಸಲ ಇದೇ 1 ವರ್ಷದ ಹಿಂದೆ ಸರ್ ಇದೇ ಮೆರವಣಿಗೆ ನಡಿಬೇಕಾದ್ರೆ, ಗಣೇಶ ವಿಸರ್ಜನೆ ಮೆರವಣಿಗೆ ನಡಿಬೇಕಾದ್ರೆ ಕಲ್ಲು ತೂರಾಟ ನಡೀತು. ಅವಾಗ ನಮ್ಮ ಹಿಂದೂ ಜನ ಎಚ್ಚೆತ್ಕೊಳ್ಳಿಲ್ಲ. ಪೊಲೀಸ್ನವರು ಅಷ್ಟೇನೆ ಅಲ್ಲಿಗೆ ಆಯ್ತು ಬಿಡು ಅಂತ ಅಂದ್ಬಿಟ್ಟು ಬಿಟ್ಬಿಟ್ರು. ಬಟ್ ಈ ಬಾರಿ ಅದನ್ನೇ ಅವರು ಏನೋ ಒಂದು ಇದಾಗಿ ತಗೊಂಡ್ರು. ಇವ್ರು ಏನ್ ಮಾಡ್ಕೊಂತಾರೆ ಅನ್ನೋ ಒಂದು ಉದ್ದೇಶದ ಮೇಲೆ ತಿರ್ಗಿ ಅದೇ ಜಾಗದಲ್ಲಿ ಸರ್ ಮತ್ತೆ ಕಲ್ ತೂರಾಟ ಆಗಿರ್ಬೋದು, ನಮ್ಮವ್ರ ಮೇಲೆ ಗಣೇಶನೂ ಸುಧಾ ವಿಘ್ನ ಮಾಡಿದ್ದಾರೆ ಸರ್. ಇದನ್ನು ಯಾರು ಕೇಳ್ತಾರೆ, ಯಾರು ಜವಾಬ್ದಾರಿ ಇದಕ್ಕೆ ಅನ್ನೋದು
ದಯವಿಟ್ಟು ಇಲ್ಲಿ ಅಧಿಕಾರಿಗಳು ತಿಳಿಸ್ಕೊಡ್ಬೇಕು. ಗಣೇಶನ ವಿಸರ್ಜನೆ ಆಗಬೇಕಾಗಿತ್ತು ಸರ್, ಇವಾಗ ಪೊಲೀಸ್ ಠಾಣೆ ಮುಂದೆ ನಿಂತಿರುವಂತ ಪರಿಸ್ಥಿತಿ. ಹೌದು ಸರ್, ಪೊಲೀಸ್ ಸ್ಟೇಷನ್ ಮುಂದೆನೇ ಇದೆ ಗಣಪತಿ. ಹೌದು ಸರ್, ಗಣೇಶ ಇಲ್ಲ. ಈಗ ಯಾವಾಗ ಈ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾಡಿದ್ರು, ಗಣೇಶ ಇಲ್ಲಿದ್ರೆ ಇನ್ನು ಇದು ದೊಡ್ಡ ಇಶ್ಯೂ ಆಗುತ್ತೆ ಅಂತ ಹೇಳಿ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಅಂತ ಮನವೊಲಿಸಿ ತಗೊಂಡೋದ್ರು. ಅದ್ರಲ್ಲಿ ಕೆಲವೊಂದಷ್ಟು ಜನಕ್ಕೆ ಏನಾಗಿದೆ, ಇಲ್ಲ ನಮ್ಗೆ ಇದ್ರಲ್ಲಿ ನ್ಯಾಯ ಸಿಗ್ಬೇಕು ಅಂತ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಪೊಲೀಸ್ನವ್ರು ಬಂದು ಈಗ ಎಲ್ಲ ಕಡೆ ಜನನ ಚದುರಿಸಿದ್ದಾರೆ. ಬಟ್ ಇನ್ನೂ ಮಂಡ್ಯ ಸರ್ಕಲಲ್ಲಿ ಸರ್ ಅವರು ಕಂಟ್ರೋಲ್ ಬಂದಿಲ್ಲ. ಅವರು ಯಾವುದೇ ಕಾರಣಕ್ಕೂ ಅವ್ರನ್ನ ಇನ್ನೂ ಬೇಕಾದ್ರೆ ಅವರು ನೈಟ್ ಎಲ್ಲ ಪ್ರಯತ್ನ ಪಡ್ಲಿ ಸರ್, ಅವ್ರನ್ನ ಕಂಟ್ರೋಲ್ಗೆ ತಗೊಳಕ್ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಅಷ್ಟು ಹೆಚ್ಚಿದ್ದಾರೆ, ಅವರು ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಇವತ್ತು ಅಷ್ಟು ಹದ್ದು ಮೀರಿದ್ದಾರೆ ಅವರು. ಸರ್ ಹೌದು ಸರ್, ಇದೆಲ್ಲ ಸರ್ ಅವ್ರಿಗೆ ಹೇಳ್ಕೊಡೋ ಅಂತಾರೆ ತುಂಬಾ ಜನ ಇದ್ದಾರೆ ಸರ್, ನಮ್ಮವರೇ ಇದ್ದಾರೆ ಸರ್ ಹೇಳ್ಕೊಡೋಕೆ. ಯಾಕೆಂದ್ರೆ ಸರ್ ಹೋದ್ ಸಲಿನೂ ಇದೇ ರೀತಿ ಆಗಿತ್ತು. ಅವಾಗ್ಲೂ ಯಾರು ಸಪೋರ್ಟ್, ನಮ್ಮ MLA ಆಗಿರ್ಬೋದು, ಇನ್ನೊಬ್ರಾಗಿರ್ಬೋದು, ಮತ್ತೊಬ್ರಾಗಿರ್ಬೋದು, ಯಾರು ಸಪೋರ್ಟ್ ಮಾಡಲಿಲ್ಲ, ಇದನ್ನ ಹೆಚ್ಚಿನ ರೀತಿ ಗಮನ ತಗೊಳ್ಳಿಲ್ಲ. ಬಟ್ ಈಗ ಅವ್ರು ಇದನ್ನೇ ಎಂಕರೇಜ್ ಆಗಿ ತಗೊಂಡು ಈ ಸರಿ ಸರ್ ಗಣೇಶನ್ಗೂ ಕಲ್ಲು ಎಸ್ತಿದ್ದಾರೆ, ಚಪ್ಪಲಿ ಎಸ್ತಿದ್ದಾರೆ. ಇದನ್ನ ಯಾರು ಕೇಳ್ತಾರೆ ಸರ್? ಅವರಲ್ಲಿ ಯಾರು ಒಂದೇ ಒಂದು ಮಾತು ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ, ದಿನ ಬೆಳಗ್ಗೆ ಎದ್ರೆ ಅವ್ರ ಬಗ್ಗೆ ಏನಾದ್ರು ಒಂದೇ ಒಂದು ಮಾತಾಡಿದ್ರೆ 100 ಜನ ನಮ್ಮವರೇ ನಮ್ಮ ಮೇಲೆ ತಿರುಗೋತಾರೆ. ಅದೇ ಇವತ್ತು ಹಿಂದೂಗಳ ಆರಾಧ್ಯ ದೇವ ಗಣೇಶನ ವಿಸರ್ಜನೆ ನಡಿಬೇಕಾದ್ರೆ ಅವ್ರು ಚಪ್ಪಲಿ ಎಸ್ತಿದ್ದಾರೆ, ಕಲ್ ತೂರಾಟ ಮಾಡಿದ್ದಾರೆ ಅಂತಂದ್ರೆ ಇದಕ್ಕೆ ಲೋಕಲ್ MLA ಆದವ್ರು ಏನ್ ಉತ್ತರ ಕೊಡ್ತಾರೆ ಅನ್ನೋದು ಬೇಕಲ್ಲ, ರೆಸ್ಪಾನ್ಸಿಬಲ್. ಪಾಕಿಸ್ತಾನ ರಾಜ್ಯ ಆಗಿದೆ ಇಲ್ಲ ಇದ್ರ ರಾಜ್ಯ ಆಗಿದೆ, ರಾಮ್ ರಾಜ್ಯ ಆಗಿದೆ ಅಂತ ಒಂದು ಗೊತ್ತಾಯ್ತಲ್ಲ ಸರ್. ಇದು ರಾಮ್ ರಾಜ್ಯ ಆಗಿದೆ ಇಲ್ಲ ಪಾಕಿಸ್ತಾನ ರಾಜ್ಯ ಆಗಿದೆ ಪ್ರಶ್ನೆ ಹೇಳೋರು ನಮ್ಮ ಸಿದ್ದರಾಮಯ್ಯರು ಜೈ ಪಾಕಿಸ್ತಾನ ಅಂತ ಹೇಳ್ಬಿಟ್ಟಾರ. ಆಲ್ರೆಡಿ ಜೈ ಪಾಕಿಸ್ತಾನ ಅಂತ ಹೇಳ್ಬಿಟ್ಟಾರೆ. ಇದು ಮೋಸ್ಟ್ಲಿ ಅಲ್ಲಿ ಜೈ ಪಾಕಿಸ್ತಾನ ಆದಂಗೆ ಆಗ್ಬಿಟ್ಟೈತೆ. ಪ್ರೊಟೆಕ್ಷನ್ ಇಲ್ಲ ಇಲ್ಲಿ. ಒಂದ್ ದೇವ್ರ ಮೆರವಣಿಗೆಗೆ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ಇದು ಯಾರ ರಾಜ್ಯ ಸರ್? ಯಾರ ರಾಜ್ಯ? ರಾಮ ರಾಜ್ಯ ಆಯ್ತಾ ರಾವಣ ರಾಜ್ಯ ಆಯ್ತಾ ಒಂದು ಗೊತ್ತಿಲ್ಲ. ಇದು ಆಲ್ಮೋಸ್ಟ್ ರಾವಣ ರಾಜ್ಯ ಕಡೆಗೆ ತಿರ್ಸ್ಬಿಟ್ಟವ್ರೆ. ರಾಮ ರಾಜ್ಯ ಇದ್ದೆ ರಾವಣ ರಾಜ್ಯಕ್ಕೆ ತಿರ್ಸ್ಬಿಟ್ಟವ್ರೆ. ಯಾಕೆಂದ್ರೆ ಇಲ್ಲಿ ಬರೀ ಪಾಕಿಸ್ತಾನದಾರ ಆಳಂಗ ಆಗ್ಬಿಟ್ಟೈತೆ ಅಲ್ಲಿ ನಮ್ ದೇಶ. ಒಳ್ಳೆ ಒಂದ್ ದೇವ್ರು ಹೈವೇ ಲೋಕೆ ದೇವ್ರು ವಿಸರ್ಜನೆಗೆ ಜಾಗ ಕೊಡ್ಲಿ ಅಂದ್ರೆ ಇನ್ನಂಗೆ ಸರ್. ಇಲ್ಲಿ ಸಪೋರ್ಟ್ ಹೆಂಗೈತೆ ಅಂದ್ರೆ ಇಲ್ಲಿ ಒಂದ್ ಸಪೋರ್ಟ್ ಹೆಂಗೈತೆ, MLA ಸಪೋರ್ಟ್ ಹೆಂಗೈತೆ ಅಂದ್ರೆ ಇಲ್ಲಿ ಒಳ್ಳೇದ್ ಸಪೋರ್ಟ್ ಇಲ್ಲ, ಬರೀ ಹಾಳು ಮಾಡೋದಕ್ಕೆ ಸಪೋರ್ಟ್ ಕೊಡ್ತಾರ ಅಷ್ಟೇ. ಇಲ್ಲಿ ಒಂದ್ ಏನ್ಕೆ ಅಲ್ಲಿ ಒಂದ್ ಒಳ್ಳೆ ಉದ್ದೇಶಕ್ಕೋಸ್ಕರ ಸಪೋರ್ಟ್ ಯಾರು ಮಾಡ್ತಾರಲ್ಲ ಸರ್. ಇಲ್ಲಿ ಮಾಡ್ತಿರೋದೆಲ್ಲ ಕೆಟ್ಟ ಉದ್ದೇಶ. ದೇವ್ರು ಸರ್ ಅವ್ರ ಜಾಗಕ್ಕೆ ಹೋಗಿ ಅವ್ರು ಇದ್ರಲ್ಲಿ ಮಾಡಿದ್ರೆ ತಪ್ಪು ಅನ್ನೋ ಸರ್. ಹೋಯ್ತಾರದು ಹೈವೇ ರೋಡಲ್ಲಿ ಹೋಯ್ತಾರದು. ಹೈವೇ ರೋಡ್ ಹೋಗಿರೋದಕ್ಕೂ ಸಮಸ್ಯೆ ಅಂದ್ರೆ ಇನ್ನೆಂಗೆ ಸರ್ ವಿಸರ್ಜನೆ ಮಾಡೋದು ದೇವ್ರನ್ನ? ನಮ್ಮ ಹಿಂದುತ್ವನ ನಾವು ಎತ್ತಿಡಿಲಿಲ್ಲ ಅಂದ್ರೆ ಇನ್ಯಾರು ಹಿಡಿತಾರ ಸರ್? ಅವರು ಹಿಂದುತ್ವಕ್ಕೆ ಸಪೋರ್ಟ್ ಕೊಡ್ತಾರಲ್ಲ ಈ ರಾಜ್ಯದಲ್ಲಿ. ಹೆಂಗೆ ಹೇಳೋದು ಹೇಳಿ ಸರ್, ನೀವೇ ಹೇಳ್ಬೇಕು ಸರ್. ಆಲ್ಮೋಸ್ಟ್ ಅವ್ರು ಪ್ಲಾನಿಂಗ್ ಮಾಡ್ಯಾರ ಸರ್. ಹೋಸಲಿನೇ ಏನ್ ಮಾಡಿಲ್ಲ, ಈ ಸಲ ಏನ್ ಮಾಡ್ತಾರೆ? ಹೋಸಲಿನೇ ಅವ್ರ ಕಡೆ ಸಪೋರ್ಟ್ ಕೊಟ್ಟಾರ ಸರ್ ರಾಜ್ಯ. ಹೋಸಲಿ ಇದ್ರಲ್ಲೇ ಅವ್ರ ಕಡೆ ಸಪೋರ್ಟ್ ಕೊಟ್ಟ. ಈ ಸಲ ಇನ್ನ ನಮ್ದೇ ಸರ್ಕಾರ, ನಮ್ದೇ. ಇನ್ಯಾರು ಏನ್ ಆಡ್ತಾರ ಅನ್ನೋ ಧೈರ್ಯ ಸರ್. ಯಾರೇನ್ ತಿದ್ಕೊಳ್ತಾರ ಸರ್? ಒಬ್ಬ DC ಪೊಲಿಟಿಷಿಯನ್ ಬಂದು ಕುಂತ್ಕೊಂಡ್ ನನ್ ಕೈಲಾಗ್ದಲೆ ಅಂದ್ರೆ ಇನ್ಯಾವ ಮರ್ತಕೈತೆ ನೋಡಿ ಸರ್. ಒಬ್ಬ DC ಪೊಲಿಟಿಷಿಯನ್ ಸುಮ್ನೆ ಸೈಲೆಂಟ್ ಆಗಿ ಕುಂತ್ಕೊಂಡ್ ಬಂದು ಅವ್ನ ಕೈಲಿ ಆಗೋಗಿರೋ ಪ್ರೆಜರ್ ಕೊಟ್ಟಾರಂದ್ರೆ ಇನ್ ಹಂಗಿರ್ತ ನೋಡಿ ಸರ್ ನಮ್ಮ ಸರ್ಕಾರ. ಇನ್ ಚೇತನ್ ಅಂತ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.